8ನೇ ತಾರೀಕಿಂದ 14ನೇ ತಾರೀಕುವರೆಗೂ ಮಾತಾಡ್ತಾಯಿದ್ದೀವಿ. ವಾರ ಪರಿಹಾರ ಆರ್ಯ ಟಾಕು. ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೀವು ಆರ್ಯ ಟಾಕನ್ನು ಓಪನ್ ಮಾಡಿ ನೋಡ್ಕೊಳ್ಳಿ. ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ತುಂಬ ಜಾಸ್ತಿ ಜನ ಫ್ರೆಂಡ್ ಆಗಿ, ಯೂಟ್ಯೂಬಲ್ಲೂ ಕೂಡ ಫ್ರೆಂಡ್ ಆಗಿರಿ. ನಾನು ಒಂದು ಪ್ರೋಗ್ರಾಮ್ ಮಾಡಿಕೊಡ್ತೀನಿ. ಇಲ್ಲಿ ಈ 8ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ಕುಜಗ್ರಹ ಒಬ್ಬರೇ ಚೇಂಜ್ ಆಗೋದು. ಯಾಕಂದರೆ 5ನೇ ತಾರೀಕು ಗುರುಗ್ರಹ ಚೇಂಜ್ ಆಗಿದ್ದಾರೆ. ಇನ್ನು ಎಲ್ಲ ಗ್ರಹಗಳು ಕೂಡ ಅಲ್ಲಲ್ಲೇ ಇರುತ್ತೆ. ಹಾಗಾಗಿಯೇ ಯಾವೆಲ್ಲ ರಾಶಿಗೆ ತುಂಬ ನೆಗೆಟಿವ್ ಅಂದರೆ ಖಂಡಿತ ಎಲ್ಲ ಕೂಡ ತುಂಬ ಲಾಭ ಇದ್ದು ಕೂಡ ನಷ್ಟವನ್ನು ಅನುಭವಿಸ್ತೀರಾ. ಈ ಒಂದು 8ನೇ ತಾರೀಕಿಂದ 15ನೇ ತಾರೀಕುವರೆಗೂ ತುಂಬ ನಷ್ಟಗಳು ಅನುಭವಿಸೋಂಥ ರಾಶಿಗಳು ಒಂದು ಭಾಳ ದೊಡ್ಡ ಹೊಡೆತ ಹೊಡೆಯೋದು ಮಕರ ರಾಶಿ. ಮಕರ ರಾಶಿಗೆ ವ್ಯಯಸ್ಥಾನದಲ್ಲಿ ಕುಜಗ್ರಹ ಬರೋದು ತುಂಬ ವೆರಿ ಡೇಂಜರ್ ಆಗುತ್ತೆ. ಅದೇ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ಸಾಕಷ್ಟು ಡೈವರ್ಸು, ಲವ್ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋದಾಗ ಲವ್ ಫೇಲ್ಯೂರ್, ಮ್ಯಾರೇಜ್ ಲೈಫ್ ಕಿರಿಕು ಇಂಥವ್ರಿಗಿದ್ದ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಸಾಕಷ್ಟು ಘಟನೆಗಳು, ಕುಜನ ದೃಷ್ಟಿ ಮತ್ತು ಒಂದು ಧನುಸು ರಾಶಿಯವ್ರಿಗೆ ಏನೆಲ್ಲ ಆಗುತ್ತೆ ಅಂದರೆ ಆಪ್ರೇಷನ್ಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕುಂಭರಾಶಿ ತುಂಬ ರಾಜಯೋಗನ ಕೊಡ್ತಾ ಹೋಗ್ತಾನೆ. ಕುಂಭರಾಶಿಯಲ್ಲಿ ರಾಹು ಕರೆದು ಮೀನರಾಶಿಗೆ ವಿಪರೀತ ರಾಜಯೋಗನ ಕೊಡ್ತಾನೆ. ಅದು ಕೂಡ ಒಳ್ಳೆಯದಾಗುತ್ತೆ. ಅದೇ ಥರ ಒಂದು ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ನಡೀತಾ ಹೋಗುತ್ತೆ. ಈ ಗ್ರಹಗಳು ಕೇತು ಗ್ರಹ ಸಿಂಹ ರಾಶಿಯಲ್ಲಿದ್ದಾನೆ, ಭಾಳ ಮಿರಾಕಲ್ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಗುರು ಮಿಥುನದಲ್ಲಿದ್ದಾನೆ, ಏನೆಲ್ಲ ಲಾಭವನ್ನು ಕೊಡ್ತಾನೆ. ಎಂದಿನಂತೆ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ, ಬುಧ, ಶುಕ್ರ ಗ್ರಹ ವಾಸ ಮಾಡ್ತಾಯಿದ್ದಾರೆ. ಭಾಳ ಮಿರಾಕಲ್. 8ರಿಂದ 14ನೇ ತಾರೀಕುವರೆಗೂ ವಾರ ಪರಿಹಾರ ಆರ್ಯ ಟಾಕಲ್ಲಿ ಒಂದು ಒಪಿನಿಯನ್ ಸಬ್ಜೆಕ್ಟನ್ನು ನೋಡ್ತಾ ಹೋಗೋದಾರೆ ಸಾಕಷ್ಟು ವೃಷಭ ರಾಶಿಗೆ ಟೆನ್ಷನ್ ಕೊಡ್ತಾ ಹೋಗುತ್ತೆ. ಆದರೆ ಸಿಂಹ ರಾಶಿಗೆ ಭಾಳ ಅದ್ಭುತವಾದ ಲಾಭವನ್ನು ಕೊಡ್ತಾ ಹೋಗ್ತಾನೆ. ಆದರೆ ಕಟಕ ರಾಶಿಗೆ ಮಾತ್ರ ತುಂಬ ಆಪತ್ತಿನಲ್ಲಿ ಸಿಗಾಕಿರ್ತೀರ ಅಂತ ಹೇಳುತ್ತೆ. ಈ ವಾರದಲ್ಲಿ ಕಟಕ ರಾಶಿಗೆ ತುಂಬ ಆಪತ್ತುಗಳು ತುಂಬ ಕಂಡು ಬರ್ತಾಯಿದೆ. ತುಂಬ ಜಾಗೃತಗಿರಿ. ಅದೇ ರೀತಿಯಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಕನ್ಯಾ ರಾಶಿಯವರಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಲಾಭವನ್ನು ಕಂಡು ಬರ್ತಾಯಿದೆ. ಅದೇ ರೀತಿಯಲ್ಲಿ ಒಂದು ತುಲಾರಾಶಿಯವರಿಗೂ ಕೂಡ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ಕುಜನೂ ಕೂಡ ಸುಖಸ್ಥಾನದಲ್ಲಿ ಕುಜನ ಮನೆಯಲ್ಲಿರೋದ್ರಿಂದ ತುಂಬ ಲಾಭವನ್ನು, ಕುಜ ಸ್ವಂತ ಮನೆ ಅಧಿಪತಿಯಾಗಿ ಗುರು ಮನೆಗೆ ಹೋಗಿ ಭಾಗ್ಯದಲ್ಲಿ ಕೂತು ಭಾಗ್ಯದಿಂದ ರಾಶಿ ನೋಡೋದ್ರಿಂದ ನಿಮಗೆ ತುಲಾರಾಶಿ ತುಂಬ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಗುರು ಮತ್ತು ಕುಜಗ್ರಹ ನೋಡೋದ್ರಿಂದ ಲಾಭವನ್ನು ಕೊಡ್ತಾನೆ. ಆದರೆ ಬೇರೆ ಗ್ರಹಗಳಿಗೆ ಒಂದು ಸ್ವಲ್ಪ ಗುರು ದೃಷ್ಟಿ ಕಮ್ಮಿ ಆಗೋದ್ರಿಂದ ವೃಶ್ಚಿಕ ರಾಶಿಯವರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಬದಲಾವಣೆಯನ್ನು ನೋಡ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ಕುಜ ಒಬ್ಬ ಚೇಂಜ್ ಆಗೋದ್ರಿಂದ ನೀವು ವೃಷಭ ರಾಶಿಗೆ ದೊಡ್ಡ ಆಘಾತವನ್ನು ಕಾಡುತ್ತೆ. ಈ ಒಂದು ಟೈಮಲ್ಲಿ ತುಂಬ ಈ ಒಂದು ತಿಂಗಳು ಹೋಗ್ತಾ ಸಮಸ್ಯೆ ಮೇಲೆ ಸಮಸ್ಯೆಗಳು ಬರ್ತವೆ. ತುಂಬ ಜಾಗೃತೆಯಾಗಿರ್ಬೇಕಾಗತ್ತೆ. ನೀವು ಈ ಗ್ರಹಗಳನ್ನ ನೀವು ಹೆಂಗೆ ಹೊಲಿಸ್ಕೋಬೇಕು, ಹೆಂಗೆ ಫಾಲೋ ಮಾಡಬೇಕು, ಯಾವ ರೀತಿಲಿ ಬದುಕಬೇಕು ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ತುಂಬ ದೊಡ್ಡ ಬೆನಿಫಿಟನ್ನು ಕಾಣುತ್ತೆ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತವೆ. ಯಾಕಂದರೆ ಆ ಗ್ರಹಗಳನ್ನ ಬಳಸ್ಕೊಳ್ಳೋದು ಹೆಂಗೆ ಅಂತ ಹೇಳಿ ಕೊನೆ ರಾಶಿ ಮೀನರಾಶಿ 8ನೇ ತಾರೀಕಿಂದ 14ನೇ ತಾರೀಕುವರೆಗೂ ಗ್ರಹಗಳು ಚೇಂಜ್ ಆಗೋದು. ಕುಜ ಗ್ರಹ ಒಂದೇ, ಗುರು 5ನೇ ತಾರೀಕು ಚೇಂಜ್ ಆಗಿದ್ದಾನೆ. ಮೀನರಾಶಿಗೆ ಕುಜ ಧನಸ್ಥಾನಾಧಿಪತಿ 10th ಲಾಡಿಗೆ ಬಂದಿದ್ದಾನೆ. ನಿಮ್ಮ ಲೈಫಲ್ಲಿ ನಿಮ್ಮ ಮನಸ್ಸು ಪಟ್ಟರೆ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೋದು, ಇಲ್ಲ ಪ್ರಾಪರ್ಟಿ ನೋಡ್ಬೋದು, ಇಲ್ಲಾಂದರೆ ಯೋಗವನ್ನು ಪಡ್ಕೊಳ್ಳಿ. ಗುರು 4ನೇ ಮನೆ ಬಂದರೂ ಕೂಡ ಯೋಗವನ್ನು ಕೊಡ್ತಾನೆ. ಅವನ ರಾಶಿ ನೋಡ್ತಾನೆ, ಕುಜ ನೋಡ್ತಾನೆ. ಗುರು ಸುಖಸ್ಥಾನದಲ್ಲಿದ್ದು ಧನಸ್ಥಾನಾಧಿಪತಿ ಗ್ರಹವನ್ನು ನೋಡ್ತಾನೆ, ಭಾಗ್ಯಾಧಿಪತಿ ಒಂದು ಗ್ರಹವನ್ನು ನೋಡ್ತಾನೆ. ನಿಮ್ಮ ಲೈಫಲ್ಲಿ ಭಾಗ್ಯಾಧಿಪತಿ ಗ್ರಹ ನೋಡೋದು, ಧನಸ್ಥಾನ ಗ್ರಹನ ನೋಡೋದು, ಅದು ವಿಪರೀತ ರಾಜಯೋಗನ ಕೊಡ್ತಾನೆ. ಅದು ಭಾಳ ರೇರು. 2ನೇ ಮನೆಯೂ 9ನೇ ಮನೆ ನೋಡೋದು ಗುರು ತುಂಬ ಲಾಭವನ್ನು ತಂದು ಕೊಡ್ತಾನೆ. ಆದರೆ ಸೂರ್ಯನ, ಶುಕ್ರನ, ಬುಧನ ನೋಡಿದಷ್ಟೇ ಯೋಗ ಬರುತ್ತೆ. ಕುಜಗ್ರಹನ ನೋಡಿದರೆ ತುಂಬ ಪಾಸಿಟಿವ್ನ ಕೊಡ್ತಾನೆ. ಆದರೆ ನಿಮ್ಮ ರಾಶಾಧಿಪತಿ ವ್ಯಯಸ್ಥಾನವನ್ನು ನೋಡ್ತಾನೆ. ಅದರಿಂದ ಏನಾಗುತ್ತೆ, ತುಂಬ ಮನಸ್ತಾಪಗಳಾಗುತ್ತೆ. ಅದರಿಂದ ಕುಜಗ್ರಹ, ಗುರುಗ್ರಹ ನಿಮಗೆ ಕುಂಭರಾಶಿ ನೋಡೋದ್ರಿಂದ ನಿಮಗೆ ನಷ್ಟವನ್ನು ಅನುಭವಿಸ್ತಾ ಹೋಗ್ತೀರ. ಆದರೆ ನೀವು ಗುರುಗ್ರಹ ನೋಡಿದರೂ ಕೂಡ ನಿಮ್ಮ ಮನೆಯಲ್ಲಿ ರಿಪ್ಲೇಸ್ ಗ್ಲಾಸನ್ನು ಇಡಬೇಕಾಗುತ್ತೆ. ಅಂದರೆ ಒಂದು ಗ್ಲಾಸನ್ನು ನೋಡೋ ಥರ ಇಟ್ಟರೆ ನಿಮ್ಮ ಮನೆಗೆ ಆವಾಗ ನೆಗೆಟಿವ್ ಆಗಿ ಪಾಸಿಟಿವ್ ಆಗುತ್ತೆ. ಒಂದು ಗ್ಲಾಸಿಗೆ ಇನ್ನೊಂದು ಗ್ಲಾಸ್ ಬ್ಯಾಕು ಮತ್ತು ಫ್ರಂಟ್ ಇಡಬೇಕು. ಅಂದರೆ ಬಿಗ್ ಬಾಸ್ ಮನೇಲಿ ಇಟ್ಟಿರ್ತಾರೆ ನೋಡಿ, ಮುಂದೆ ನಿಂತರೆ ಹಿಂದೆ ಕಾಣುತ್ತೆ, ಹಿಂದೆ ನಿಂತರೆ ಮುಂದೆ ಕಾಣುತ್ತೆ. ಅದು ನಿಮ್ಮ ಮನೆಯಲ್ಲಿ ಹಾಲಲ್ಲಿ ಇಟ್ಟಿದಾಗ ನಿಮಗೆ ತುಂಬ ದೊಡ್ಡ ಪಾಸಿಟಿವ್ನ ಕೊಡುತ್ತೆ. ದಯವಿಟ್ಟು ಬೇಗ ನೀವು ಇದನ್ನು ಅಳವಡಿಸಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತದೆ. ಒಂದು ನಿಮ್ಮ ಮನೆಯಲ್ಲಿ ಗ್ಲಾಸ್ ವೈಬ್ರೇಷನ್ ಗ್ಲಾಸ್ ಇದ್ದಾಗ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಂದು ಗ್ಲಾಸಲ್ಲಿ ಲಿಂಕ್ ಇದ್ದರೆ ನಿಮಗೆ ನೆಗೆಟಿವ್ ಖಂಡಿತ ಕೂಡ ಬರಲ್ಲ, ಪಾಸಿಟಿವ್ ಆಗುತ್ತೆ. ಇದನ್ನು ದಯವಿಟ್ಟು ಅಳವಡಿಸಿ. ನಿಮ್ಮ ಮನೆಯಲ್ಲಿ ಮಿನಿಮಮ್ ಒಂದು 3-4 ಗ್ಲಾಸ್ ತಂದಿಡಿ.
ನೆಗೆಟಿವ್ ದೋಷ ಹೋಗುತ್ತೆ. ಮೀನರಾಶಿಯವರಿಗೆ ದಯವಿಟ್ಟು ಇದು ದೊಡ್ಡ ಪರಿಹಾರ, ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ, ದೊಡ್ಡ ವೈಬ್ರೇಷನ್ ಕೊಡುತ್ತದೆ, ತುಂಬ ದೊಡ್ಡ ಪಾಸಿಟಿವ್. ಈ ಪಾಸಿಟಿವ್ನ ಬೆನಿಫಿಟ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಪಾಸಿಟಿವ್ನ ಹೇಳಿದ್ದೀನಿ. ಇದು ಟಿಪ್ಸ್ ಅಂತ ತಿಳ್ಕೊಳ್ಳಿ, ತುಂಬ ಒಳ್ಳೆಯ ಟಿಪ್ಸು. ಈ ಟಿಪ್ಸನ್ನು ಮರಕಾಮೆ ಮಾಡಿ. ಧನುಸು ರಾಶಿ ಎಂಥ ತೊಂದರೆ ಇದ್ರೂ ನೀವು ಆಚೆ ಬರ್ತೀರ. ಇದಕ್ಕೆ ಮೇಲೆ ಬೇಕು ಅಂದರೆ ಸ್ಟೋನ್ಸು ಬ್ಯಾಸ್ಲೆಟ್ ಬೇಕು ಅಂದರೆ ನಮ್ಮ ಹತ್ರ ಬರ್ರಿ, ಅದಕ್ಕೆ ಪರಿಹಾರ ಕೊಡ್ತೀನಿ. ಒಂದು ಕೊನೆಯದಾಗಿ ಮೀನರಾಶಿಯವರಿಗೆ ಒಂದು ಗಂಧದ ಮಾಲೆ, ಗಂಧದ ಬ್ಯಾಸ್ಲೆಟನ್ನು ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮರದ ಚೇರಲ್ಲಿ ಕೂತ್ಕೊಳ್ಳೋದು, ಮರದ ಮಂಚದಲ್ಲಿ ಮಲಗೋದು ತುಂಬ ಒಳ್ಳೆಯದು. ಕಬ್ಬಿಣದ ಚೇರಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡೋದು, ಕಬ್ಬಿಣದ ಮಂಚದ ಮೇಲೆ ಮಲಗೋದಿದ್ರೆ ಬಿಟ್ಬಿಡಿ. ನಿಮಗೆ ಅತಿ ಹೆಚ್ಚು ರಿಸಲ್ಟ್ ಬೇಕು ಅಂದರೆ ನಾನು ಹೇಳಿದಂಥ ಸ್ಟೋನನ್ನು ಯೂಸ್ ಮಾಡಿ, ಪಾಸಿಟಿವ್ ಇರುತ್ತೆ. ನೀವೇನು ಭಯ ಪಡೋಂಗಿಲ್ಲ. ಆದರೆ ತುಂಬ ಕುಜ ದಶಮ ಸ್ಥಾನಕ್ಕೆ ಬಂದಿರೋದು ಒಳ್ಳೆಯದು. ಕುಜ ಧನಸ್ಥಾನಾಧಿಪತಿ, ಭಾಗ್ಯಸ್ಥಾನಾಧಿಪತಿ ರಾಶಿ ನೋಡ್ತಾನೆ. ರಾಶಿ ನೋಡೋದ್ರಿಂದ ನಿಮಗೆ ತುಂಬ ಬೆನಿಫಿಟನ್ನು ಕೊಡುತ್ತೆ. ಮೀನರಾಶಿಯವರಿಗೆ ಅಪಾರವಾದ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯ ಕೊಡ್ತಾನೆ. ಕೊನೆಯದಾಗಿ ಮೀನರಾಶಿಯವರೆಲ್ಲ ಚೆನ್ನಾಗಿರಿ, ಒಳ್ಳೆಯದಾಗಲಿ. ಈ ವಾರದಲ್ಲಿ 8ನೇ ತಾರೀಕಿಂದ 14ನೇ ತಾರೀಕು 8 ಅಂದರೆ ಶನಿ, 14 ಅಂದರೆ ಬುಧ. ಈ ಬುಧನ ಮತ್ತು ಶನಿ ಕಾಂಬಿನೇಷನ್ನಲ್ಲಿ ಈ ಒಂದು ವಾರದಲ್ಲಿ ನಡೆಯುವಂಥ ಗ್ರಹಗಳು ಒಂದು ಮೋಜು ಮಸ್ತುಗಳು, ಯೋಗಗಳು ಹೇಗಿದೆ ಅಂದರೆ, ಕುಜಗ್ರಹ ಚೇಂಜ್ ಆಗಿದ್ದಾನೆ, ಗುರುಗ್ರಹ ಮುಂಚೆಲ್ಲ 5ನೇ ತಾರೀಕು ಚೇಂಜ್ ಆಗಿದ್ದಾನೆ. ಕುಜ ಮತ್ತು ಗುರುಗ್ರಹ ನೋಡೋದ್ರಿಂದ ಏನೆಲ್ಲ ಲಾಭ ಕೊಡುತ್ತೆ, ಯಾವೆಲ್ಲ ರಾಶಿಗೆ ಅದು ಒಂದು ದೊಡ್ಡ ಪಾಯಿಂಟ್ಸು. ಅದೇ ರೀತಿಯಲ್ಲಿ ಬಹಳ ಮಿರಾಕಲ್ ರಾಹು ಗ್ರಹ ಕುಂಭದಲ್ಲೇ ಇದ್ದಾನೆ, ಮೀನದಲ್ಲಿ ಶನಿ ಗ್ರಹ ಇದ್ದಾನೆ, ಸಿಂಹದಲ್ಲಿ ಕೇತು ಗ್ರಹ ಇದ್ದಾನೆ, ವೃಶ್ಚಿಕದಲ್ಲಿ ಬುಧ, ಶುಕ್ರ, ಸೂರ್ಯ ಗ್ರಹ ಇದ್ದಾನೆ. ಇವರೆಲ್ಲ ಯಾವ ರಾಶಿಗೆ ಒಳ್ಳೇದು ಮಾಡ್ತಾನೆ, ಯಾವ ರಾಶಿ ಕೆಟ್ಟದ್ದು ಮಾಡ್ತಾನೆ ಇಂಪಾರ್ಟೆಂಟು. ಈ ವಾರ ಎದುರಬೇಕಾದಂಥ ರಾಶಿ ಒಂದು ವೃಷಭ ರಾಶಿ ಮತ್ತು ಮಕರ ರಾಶಿಯವರು ಎದುರಬೇಕಾಗುತ್ತೆ. ಮೇಷರಾಶಿಯವ್ರಿಗೆ ಟೈಮ್ ತುಂಬ ಚೆನ್ನಾಗಾಗುತ್ತೆ. ಅಷ್ಟಮದಲ್ಲಿ ಅಷ್ಟು ಗ್ರಹ ಇದ್ದರೂ ಕೂಡ ಫಲಗಳ ಮೇಲೆ ಫಲ ಕೊಡ್ತಾನೆ. ಕಟಕ ರಾಶಿಯವರು ನೀವು ತುಂಬ ಭಯಭೀತರಾಗಬೇಕು ಅಂತ ಹೇಳುತ್ತದೆ. ಅದೇ ರೀತಿಯಲ್ಲಿ ಮೀನ ರಾಶಿಗೆ ನೀವು ಕರೆಕ್ಟಾಗಿದ್ದರೆ ತುಂಬ ಬಂಪರ್ ಬೆಳೆ ಬರುತ್ತೆ, ಬಂಪರ್ ಯೋಗ ಬರುತ್ತದೆ. ಯಾಕಂದರೆ ತುಂಬ ದೊಡ್ಡ ಯೋಗವನ್ನು ಕೊಡೋ ಗ್ರಹಗಳೇ ಅವಾಗಿರ್ತವೆ. ನಿಮ್ಮ ಮನೆಯಲ್ಲಿ ಯೋಗ ಬರಬೇಕಂದ್ರೆ ಎಲ್ಲರಿಗೂ ಹೇಳ್ತಾಯಿದ್ದೀನಿ ಕೇಳಿ, ಒಂದು ನೆಗೆಟಿವ್ ದೋಷನ ನಿವೃತ್ತಿ ಮಾಡಬೇಕಾದ್ರೆ ಒಂದು ಗ್ಲಾಸಿಂದ ಒಂದು ಗ್ಲಾಸ್ ಹಿಂಗೆ ಅಳವಡಿಸಿ ತುಂಬ ದೊಡ್ಡ ಪಾಸಿಟಿವ್ ರಿಸಲ್ಟ್ ಬರ್ತದೆ. ಈ ಥರ ಕನ್ನಡಿ ಇಟ್ಟಿದಾಗ ನಿಮ್ಮ ಮನೆಯನ್ನು ಅದೇ ನೋಡಿದರೆ ನೆಗೆಟಿವ್ ದೋಷ ಹೋಗುತ್ತೆ. ಇದು ಪಾಸಿಟಿವ್, ಭಾಳ ದೊಡ್ಡ ಸಕ್ಸಸ್, ದೊಡ್ಡ ನೇಮ್, ದೊಡ್ಡ ಕೀರ್ತಿ, ದೊಡ್ಡ ವೈಬ್ರೇಷನ್ ಬರ್ತದೆ, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತದೆ. ಇದು ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಂಥ ಒಂದು ಫಲವನ್ನು ಕೊಡ್ತಾನೆ, ಅಂಥ ಯೋಗವನ್ನು ಕೊಡ್ತಾನೆ ಗ್ರಹಗಳಲ್ಲಿ ನಿಮ್ಮ ಲೈಫಲ್ಲಿ. ಈ ವಾರ ದಯವಿಟ್ಟು ಹೇಳ್ತಾಯಿದ್ದೀನಿ, ದಯವಿಟ್ಟು ಇನ್ನು ಮುಂದೆ ಬ್ಲಾಕನ್ನು ಅವಾಯ್ಡ್ ಮಾಡಿ. ಮುಂದಿನ ವರ್ಷದ ವೆರಿ ಡೇಂಜರ್ ನಂಬರೇ ಬ್ಲಾಕು, ಮುಂದಿನ ವರ್ಷ ವೆರಿ ಡೇಂಜರ್ ನಂಬರೇ ಬ್ಲೂ, ಲೈಟ್ ಆರೆಂಜ್. ಈ 3 ಬಣ್ಣ ಭಯಂಕರ ಡೇಂಜರು. ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾಯಿದ್ದೀನಿ, ನೀವು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಪಾಸಿಟಿವ್ ಜಾಸ್ತಿ ಆಗುತ್ತದೆ. ನೀವು ಸಖತ್ ಯೂಸ್ ಮಾಡ್ಬೇಕಾದ್ರೆ ಬಣ್ಣ ಯೆಲ್ಲೋ ಕಲರ್ ಯೂಸ್ ಮಾಡಿ. ಯಾವೆಲ್ಲ ರಾಶಿ ಆಗಿದ್ರು ಯೋಗದ ಮೇಲೆ ಯೋಗ ತಂದು ಕೊಡುತ್ತದೆ. ಗ್ರಹಗಳನ್ನ ಇಷ್ಟಪಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಲೈಫನ್ನು ಭಗವಂತ ಕಾಪಾಡ್ತಾನೆ. ನಿಮ್ಮ ಗ್ರಹಗಳನ್ನು ನೀವು ಕಾಪಾಡ್ಕೊಳ್ಳಿ, ನಿಮ್ಮನ್ನು ಗ್ರಹಗಳು ಕಾಪಾಡ್ತವೆ. ದೋಷ ಯಾರಿಗೂ ಬರಲ್ಲ, ಎಲ್ಲರಿಗೂ ಒಳ್ಳೆಯದಾಗುತ್ತೆ.